ಅತಿ ಶೀಘ್ರವಾಗಿ ಬಂದಿದ್ದಾನೆ. ಇದೇ ತಾರೆ ಕದಂಬವನ. ರೋಮಾಂಚನವಾಗುತ್ತಾ ಇವೆ. ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವರೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಒಂದು ಘೋರಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಂಡವನು ನಾನಲ್ಲ. ಹೌದು, ಈ ಪ್ರಪಂಚದಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಕೇಳಿ ಕೇಳಿ ನಾವು ತಿಳಿದುಕೊಂಡಿದ್ದೇವೆ ವಿನಃ ಪ್ರತ್ಯಕ್ಷ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಯಾರೂ ಬರುವುದೂ ಇಲ್ಲ, ಬಂದವರು ಹಿಂದೆ ಹೋಗುವುದೂ ಇಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಶ್ರೀದೇವಿಯ ಕಾರುಣ್ಯದಿಂದ ಸುಗ್ರೀವನೊಬ್ಬ ಹಿಂದೆ ಹೋದ. ಮನೋವೇದನ ಬರಹುಳ್ಳಂತಹ ಚಂಡಮುಂಡರು ಪ್ರಥಮವಾಗಿ ಇಲ್ಲಿಗೆ ಆಗಮಿಸಿದರು. ಅವರು ನಡೆದು ಬಂದಂತಹ ದಾರಿಯಲ್ಲಿ ನಮಗೀಗ ಬರುವುದಕ್ಕೆ ಅವಕಾಶ ಒದಗಿ ಬಂದಿದೆ. ಆಶ್ಚರ್ಯವೇ ಹೌದು. ಮಧ್ಯಾಹ್ನದ ಹೊತ್ತಿನಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕದೇ ಇರುವಂತಹ ವನವಂತೆ ಇದು. ಇನ್ನು ಹಾಗಲ್ಲ, ಯಾವುದೋ ಒಂದು ರತ್ನಜ್ಯೋತಿಯಿಂದ ವನವೆಲ್ಲ ವಿಕಸಿತವಾಗಿದೆ. ವನ ವನಿತೆ ವಾಸಂತಿಗೆಯಾಗಿದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಕಾರಣ ಮತ್ತೇನೂ ಅಲ್ಲ, ಶ್ರೀದೇವಿ ಮಹಾತ್ಮ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಶ್ರೀದೇವಿಯ ಸಾನ್ನಿಧ್ಯ ಎಲ್ಲಿದೆ ಅಪ್ಪ? ಓಹೋ, ಸಂಗೀತದ ಲಹರಿ ಒಂದು ಕೇಳಿಸುತ್ತಾ ಇವೆ. ಅದನ್ನು ಅನುಸರಿಸಿಕೊಂಡು ಮುಂದೋಗುತ್ತೆ. ಕಾಲಿರಕ್ತ ಬೀಜನು ನೋಡಿದನು ನೋಡಿದನು ಕಾಲಿರಕ್ತ ಬೀಜನು ಕುಳಿತ ಶಿರೆಯರು ನೋಡಿದನು ಪಾಡಿದನು ನೋಡಿದನು ಪಾಡಿದನು ಇವಳನು ತಿಳಿಯದಿರಿತಾಯ್ತೆ ಇವಳನು ತಿಳಿಯದಿ ಇನಿತಾಯ್ತೆ ಮಾಡಲಿನಿ ಅಕಟ ಮಾಡಲಿನಿ ನಕಟ ಶುಂಭದ ಗೂಡು ಭಾಷೆಯ ಗೈರು ಬಂದಿಗೆ ಮಾಡಲಿನಿ ಅಕಟ ಶುಂಭದ ಗೂಡು ಭಾಷೆಯ ಗೈರು ಬಂದಿಗೆ ಕೇಳು ಇವಳಿಯು ಬದ್ಧ ಕೇಳು ಇವಳಿಯು ಬದ್ಧ ಆದರೂ ಮಾತನಾಡಿಸುವೆ ಎನ್ನುತ್ತ ನೋಡಿದನು ಪಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಗ ಎನ್ನುತ್ತ ನೋಡಿದನು
ಪಾಡಿದನು ಕಲಿ ರಕ್ತ ಬೀಜ ಜಯ 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 ಎನ್ನುವಂತಹ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇದೆ. ನೋಡಿದೆ, ನೋಡಿದನು ಕಲಿ ರಕ್ತ ಬೀಜ. ಇದರರ್ಥ ರಕ್ತ ಬೀಜ ಬಲಾನ್ವಿತರಿದ್ದಾರೆ, ಪರಾಕ್ರಮಿ ಇದ್ದಾರೆ ಎನ್ನುವುದಲ್ಲ. ದಿವ್ಯವಾದಂತಹ ಮಂಗಳವಾದಂತಹ ರೂಪವನ್ನು ನೋಡಿ ಕಲಿ ರಕ್ತ ಬೀಜ, ನಿನ್ನ ಜೀವನದಲ್ಲಿ ಇನ್ನೂ ನೀನು ಕಲಿಯುವುದಕ್ಕಿದೆ ರಕ್ತ ಬೀಜ. ಇದನ್ನು ನೋಡಿಯಾದರೂ ಕಲಿ ರಕ್ತ ಬೀಜ ಎನ್ನುವ ಹಾಗೆ ನನ್ನ ಅಂತರಾತ್ಮವೇ ಎಚ್ಚರಿಸುತ್ತಾರೆ. ನೋಡಿದೆ ನೋಡಿದೆ, ಕೋಟಿ ಸೂರ್ಯ ಪ್ರಕಾಶದಿಂದ ಜ್ವಾಜಲ್ಯಮಾನವಾಗಿ ಕಂಗೊಳಿಸುತ್ತಿರುವಂತಹ ಜಗದಾದಿಮಾಯೆಯನ್ನು ನೋಡಿದೆ. ಆಕಾಶದಿಂದ ಇಳಿಬಿಟ್ಟಂತಹ ಸ್ವರ್ಣದಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಂತಹ ಶಿವೆಯನ್ನು ನೋಡಿದೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿಯಾಡುತ್ತಾ ಇದ್ದ ಭೂತ ಭವಿಷ್ಯದ ವರ್ತಮಾನವನ್ನು ತಿಳಿದು ನಾನು ವ್ಯವಹರಿಸುವವಳು ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದ. ಮಾತ್ರವಲ್ಲ, ಕಿರು ನಗೆಯನ್ನು ಸೂಸುತ್ತಾ ಪ್ರಪಂಚದಲ್ಲಿ ಯಾರು ದುಷ್ಟರಿದ್ದಾರೋ, ಕಾಮಾಂತರಿದ್ದಾರೋ ಅಂತವರನ್ನು ನಿಗ್ರಹಿಸುವುದಕ್ಕಾಗಿ ಪ್ರಳಯ ಕಾಲದ ರುದ್ರರಂತೆ ನಾನು ವರ್ತಿಸಬಲ್ಲೆ ಎನ್ನುವುದನ್ನು ತೋರ್ಪಡಿಸುತ್ತಾ ಇದ್ದಾನೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಂತಹ ಅನಾಹುತವೆಲ್ಲವೂ ನಡೆದು ಹೋಯಿತು. ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ನಮ್ಮ ದೊರೆ ಬಯಸಿದ. ಅತ್ಯುನ್ನತಿ ಪತನ ಹೇತು ಅಂತ ಹೇಳ್ತಾರೆ. ಏರಬಾರದಷ್ಟು ಎತ್ತರಕ್ಕೆ ಯಾರು ಏರ್ತಾರೋ ಅಂತವರು ಒಂದಲ್ಲ ಒಂದು ದಿವಸ ಪ್ರಪಾತಕ್ಕೆ ಬೀಳಲೇಬೇಕು. ಈಕೆಯನ್ನು ಬಯಸುವುದರ ಮೂಲಕ ನಮ್ಮ ದೊರೆ ತನ್ನ ಗೋರಿಯನ್ನೇ ತೋಡಿಕೊಳ್ಳುತ್ತಾನೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಏನು ಮಾಡಲಿ, ಏನು ಮಾಡಲಿ? ಶಿವ 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 ಶಿವ. ಯಾಕೆ ಇಲ್ಲಿರುವಂತಹ ತರುಣಿಯನ್ನು ಕರೆತರುತ್ತೇನೆ ಎನ್ನುವ ಹಾಗೆ ಭಾಷೆಯನ್ನಿತ್ತು ಬಂದಿದ್ದೆ. ಸಾಧ್ಯವೇ ನನ್ನಿಂದ? ನನ್ನಲ್ಲಿರುವಂತಹ ಪರಾಕ್ರಮವನ್ನು ನಾನು ತೋರ್ಪಡಿಸಿದೆ ಅಂತಾದರೆ ಹಿಂದೆ ಅಳಿದವರಂತೆ ನಾನು ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ಮತ್ತೆ ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಮಾರ್ಗ ಒಂದಿದೆ. ಭಕ್ತಿಗೊಲಿಯುತ್ತಾಳಂತೆ ದೇವಿ, ಭಕ್ತಿಗೊಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ದೇವಿಯನ್ನು ಉಳಿಸಿಕೊಳ್ಳುತ್ತೇನೆ. ನೀನೇ ನೆಲಗೆ, ನೀನೇ ನೆಲಗೆಯೇ ಅಮ್ಮ. ಜನನಿ ನೀನೇ ನೆಲಗೆ, ನೀನೇ ನೆಲಗೆ ಶುಂಭ ಬಯಸಿದರೆ, ಶುಂಭ ಬಯಸಿದರೆ ಸಾಲುಲಾಗದಿಗೆ ವರಿಸದೆ ಶೌರ್ಯದಿಂದಲೇ, ಸಾಲುಲಾಗದೆ ವರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದರೆ ಏನಾಂಕ ನಿಭವಕ್ಕೆ ನೀನೇ ನನಗೆ ಅಮ್ಮ.
ತಾಯೇ ಜಯ 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 ಜಯದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರದೆ, ಜಯ ಶಂಕರ ವಾಮಾಂಗಿ, ಮಂಗಳಿ ಸರ್ವಮಂಗಳಿ. ಓ ಜಗಜ್ಜನನಿ, ಇದು ನಿನ್ನ ಪುಣ್ಯ ಪಾದಾರ ಬಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತೇನೆ. ತಾಯೇ, ನಿನ್ನಲ್ಲಿ ಮಾತನಾಡುತ್ತಿರುವಂತಹ ವ್ಯಕ್ತಿ ಯಾರೋ ಎನ್ನುವ ಹಾಗೆ ಭಾವಿಸಬೇಡವಮ್ಮ. ಶೋಣಿತಾಪುರದ ಪ್ರಧಾನ ಮಾತ್ಯ ರಕ್ತಬೀಜ ಎನ್ನುವ ಹಾಗೆ ನನ್ನ ಹೆಸರು. ನಮ್ಮ ದೊರೆ ಆಜ್ಞಾನುವರ್ತಿಯಾಗಿ ನಾನು ಬಂದಿದ್ದೇನು. 7 ಅಂಕ ನಿಭವಕ್ತರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಚಂಡಮುಂಡರ ಮೂಲಕ ಕೇಳಿ ತಿಳಿದಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವಂತಹ ಮನಸ್ಸು ಮಾಡಿದ್ದಾನೆ. ತಾಯೇ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದರೆ ಮಾಮರದ ಅವಶ್ಯಕತೆ ಹೇಗೋ ಅಂತೆಯೇ ಪುರುಷ ಪ್ರಧಾನವಾದಂತಹ ಈ ಪ್ರಪಂಚದಲ್ಲಿ ಹೆಣ್ಣಾದವಳಿಗೆ ಅಂಗಸಾಂಗತ್ಯಕ್ಕಾಗಿ ಜೊತೆಯಲ್ಲಿ ಒಬ್ಬ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ಉಂಟು ಅಂತಾದರೆ ವರ್ತಮಾನ ಕಾಲದಲ್ಲಿ ಶುಂಭದೊರೆಗಲ್ಲದೆ ಅನ್ಯರಿಗಿಲ್ಲ ಎನ್ನುವ ಹಾಗೆ ಆತನ ಭಾವನೆ. ಅಮ್ಮ, ಪ್ರಪಂಚದಲ್ಲಿ ಯಾರ ಕೈಯನ್ನು ಹಿಡಿದರೂ ಕೂಡ ಆತ ಖಂಡಿತವಾಗಿ ಉದ್ಧಾರವಾಗಲೇಬೇಕು. ಅಮ್ಮ, ನಮ್ಮ ದೊರೆಯ ಕೈಯನ್ನು ಹಿಡಿದು ಉದ್ಧರಿಸುವುದಕ್ಕಾಗಿ, ಅರಮನೆಯನ್ನು ಬೆಳಗುವುದಕ್ಕಾಗಿ ನನ್ನ ಜೊತೆಯಲ್ಲಿ ಬರುವೆಯಾ ತಾಯಿ? ಈ ನಾಡಿನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ. ಇರಲಿ ಬಿಡು, ನೀನು ಆಡಿದಂತೆ ನಡೆಯಬೇಕಾದ್ರೆ ಒಂದು ತೊಡಕು ಎದುರಾಗ್ತದೆ ಅಲ್ಲ. ನಿನಗೂ ತೊಡಕೆ ತಾಯಿ? ಏನಮ್ಮ ತೊಡಕು? ನನ್ನ ತೀರ್ಮಾನವನ್ನು ಸಂಧಾನಕರಂತ ಸುಗ್ರೀವನಲ್ಲಿ ಈ ಮೊದಲೇ ಹೇಳಿ ಕಳುಹಿದ್ದೇನೆ. ಅದನ್ನು ಅರಿತು ನಿನ್ನ ಒಡೆಯ ದುರಕ್ಕಾಗಿ ಬರಬೇಕಿತ್ತು, ಬರಲಿಲ್ಲ. ಆದ್ದರಿಂದಲೇ ನಿನ್ನ ಒಡೆಯನಲ್ಲಿ ಸಂಶಯ ನನಗೆ ಕಾಡುತ್ತಾ ಇದೆ. ಏನಮ್ಮ? ನನ್ನನ್ನು ವರಿಸುವಂತಹ ಸಾಮರ್ಥ್ಯ ನಿನ್ನ ಒಡೆಯನಾದ ಶುಂಭನಿಗಿದೆ. 3 ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡು ಆಡುತ್ತಾ ಇದ್ದಾನೆ. ರೂಪದಲ್ಲಿ ಸಮಾನತೆ ಉಂಟೆ? ಮನ್ಮಥನಿಗಿಂತಲೂ ಮಿಗಿಲಾದ ಸೌಂದರ್ಯವನ್ನು ಹೊಂದಿದೆ. ಎಷ್ಟಾದ್ರೂ ಆದರೂ ದುಷ್ಟನಲ್ವೇ? ಹೌದು ತಾಯಿ, ದುಷ್ಟನಾಗಿಯೂ ದುರ್ಮತಿಯಾಗಿಯೂ ಆಗಿರುವಂತಹ ಆತ ಇಂದು ಕಾಮಾಂಧನಾಗಿ ವ್ಯವಹರಿಸುತ್ತಾ ಇದ್ದಾನೆ. ತಾಯೇ, ಏನು? ಅದಕ್ಕಾಗಿಯೇ ಸರ್ವೇಶ್ವರಿಯಾಗಿರುವಂತಹ ನಿನ್ನನ್ನು ಕೂಡ ತಿಳಿಯದೆ ಮದುವೆಯಾಗುತ್ತೇನೆ ಎನ್ನುವಂತಹ ಹಂಬಲ ವ್ಯಕ್ತಪಡಿಸುತ್ತಾರೆ. ನೀನು ಹೋಗಿ ಅವನನ್ನು ಮದುವೆಯಾದರೂ ಕೂಡ ಆತನಿಗೆ ನಿನ್ನನ್ನು ಆಳುವುದಕ್ಕೋ ಬಾಳುವುದಕ್ಕೋ ಸಾಧ್ಯವೇ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲವಮ್ಮ, ಸಾಧ್ಯವೇ ಇಲ್ಲ. ಅಷ್ಟು ತಿಳಿಯದೇ ಇರುವಂತಹ ಅಲ್ಪಮತಿಗಳೇನು ನಾವಲ್ಲ. ಆದರೂ ಬಂದಿದ್ದೇವೆ ಯಾಕೆ? ಅಮ್ಮ, ಇಚ್ಛಾ ಮಾತ್ರದಿಂದ ಪ್ರಪಂಚವನ್ನೇ ಬದಲಾಯಿಸುವಂತಹ ಸಾಮರ್ಥ್ಯವುಳ್ಳವಳು. ನನ್ನ ದೊರೆಯ ಮನಸ್ಸನ್ನು ಬದಲಾಯಿಸುವುದಕ್ಕೆ ನಿನಗೇನು ಕಷ್ಟ ಸಾಧ್ಯವೇ ಹೇಳು? ತಾಯೇ, ಏನು? ಶಾಪಗ್ರಸ್ತದಂತಿರುವಂತಹ ಶೋಣಿತದ ಮಣ್ಣಿಗೆ ಪರಮ ಭಾವನೆಯಾಗಿರುವಂತಹ ನಿನ್ನ ಎಡ ಪಾದವನ್ನು ಒಯ್ದೆ ಅಂತಾದರೆ ಆ ಮಣ್ಣು ಚಿನ್ನವಾಗುತ್ತದೆ. ಶೋಣಿತಾಪುರವೇ ಪರಮ ಪಾವನವಾಗುವುದಕ್ಕೆ ಸಾಧ್ಯವಿದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ. ಮಾತ್ರವಲ್ಲ, ನಿನ್ನ ಕೈ ಹಿಡಿದು ಮದುವೆಯಾಗುವಂತಹ ಮನಸ್ಸುಳ್ಳಂತಹ ದೊರೆ ಮನಸ್ಸು ಬದಲಾಯಿಸಿಕೊಳ್ತಾನಮ್ಮ. ನಿನ್ನ ಕಾಲ ಹಿಡಿದು ಕ್ಷಮೆಯನ್ನು ಯಾಚಿಸ್ತಾನೆ, ಮಂಗಳಾರತಿಯನ್ನು ಬೆಳಗುತ್ತಾನೆ. ಹಾಗಾಯಿತು ಅಂತಾದ್ರೆ ನಮ್ಮ ರಾಕ್ಷಸ ಕುಲವೇ ಉಳಿಯುವುದಕ್ಕೆ ಸಾಧ್ಯವಿದೆ. ನಮ್ಮವರ ಮೇಲೆ ಅನುಗ್ರಹದ ದೃಷ್ಟಿಯನ್ನು ಮೀರಿ ಬಾತಾಯೇ ಬಾ. ರಕ್ತಬೀಜ, ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಕೊನೆಗೂ ನಿನ್ನ ಒಡೆಯನನ್ನೇ ನೀನು ಹೊಗಳುತ್ತಾ ಇದ್ದಿ. ಯಾಕೆಂಬುದರ್ಥವಾಯಿತು. ಆತನ ಉಪ್ಪನ್ನನ್ನು ಉಂಡವ ನೀನು. ಆತ ಋಣವನ್ನು ತೀರಿಸಬೇಕಾದ ಕರ್ತವ್ಯವೇ ಸರಿ. ಆದ್ರೆ ಏನು ಮಾಡೋಣ? ಈ ನಾಡಿನ ಮಾತಿಗೆ ನಾನು ಒಪ್ಪುವುದಿಲ್ಲ. ಮದುವೆ ಆಗುವ ಸಾಮರ್ಥ್ಯ ಉಂಟುತ್ತಾದ್ರೆ ದುರಕ್ಕಾಗಿ ಒಡೆಯ ಬರಬೇಕಿತ್ತು. ಅದೆಲ್ಲ ಬಿಟ್ಟು ಅಲ್ಪರ ಅಂತ ನಿಮ್ಮನ್ನೇ ಕಳಿಸಿಕೊಟ್ಟ. ನನ್ನ ಕೈಯಿಂದಲೇ ರಣ ಹೇಳಿ ಅಂತ ಅರಮನೆ ಕುಳಿತಿದ್ದಾರಲ್ಲ, ನಿನ್ನ ಒಡೆಯನ ಸಂಡ ಅವನು ಹೊರ ನೀನು